ಹಾವೇರಿಯಲ್ಲಿ ರಸ್ತೆ ಮಧ್ಯದಲ್ಲೇ ರೋಡ್ ರೋಮಿಯೋಗಳು ಹೊಡೆದಾಡ್ಕೊಂಡಿದ್ದಾರೆ. ಸ್ವಲ್ಪ ಹೊತ್ತು ಮುಂದೆ ಇವರೇ ಇಬ್ಬರು ಸೇರ್ಕೊಂಡು ರಸ್ತೆಯಲ್ಲಿ ಹೋಗೋರು ಬರೋರಿಗೆ ಚುಡಾಯಿಸ್ತಾ ಇದ್ರು. ಸ್ವಲ್ಪ ಹೊತ್ತಿನಲ್ಲಿ ಅವರ ಕುಡಿದ ನಶೆ ತಲೆಗೆ ಏರ್ತಾ ಇದ್ದಂಗೆ ಅವರವರೇ ಜಗಳ ಮಾಡ್ಕೊಂಡಿದ್ದಾರೆ, ಅವರವರೇ ಹೊಡೆದಾಡ್ಕೊಂಡಿದ್ದಾರೆ, ಕಿತ್ತಾಡ್ಕೊಂಡಿದ್ದಾರೆ. ನಡು ರಸ್ತೆಯಲ್ಲೇ ರೋಡ್ ರೋಮಿಯೋಗಳು, ಬೀದಿ ಬಸವಣ್ಣಂದ್ರು. ಹಾವೇರಿ ನಗರದ ಲಯನ್ಸ್ ಸ್ಕೂಲ್ ಮುಂಭಾಗದಲ್ಲಿ ಈ ಘಟನೆ ಸಂಭವಿಸಿದೆ. ಹಲ್ಲೆಗೂ ಮುನ್ನವೂ ಕೂಡ ರಸ್ತೆ ಮೇಲೆಲ್ಲ ಪುಂಡಾಟ ಮೆರೆದಿದ್ರು. ಶಾರಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ರಸ್ತೆ ಮಧ್ಯೆ ಈ ರೋಡ್ ರೋಮಿಯೋಗಳ ಗಲಾಟೆಯನ್ನ ಸಾರ್ವಜನಿಕರೆಲ್ಲ ಬಂದು ತಪ್ಪಿಸಿದ್ರು. ನೋಡಿ ದೃಶ್ಯಗಳನ್ನ. ಅಲ್ಲೋ ಅವ್ರು ನೀವು ಅಲ್ಲಿ ಕೇಕಿ ಹೊರಕತ್ತ ಬಂದಿರಲ್ಲ, ಆಟೋದಾಗ ಒಂದು ಹುಡುಗಿ ಕೂತ್ಕೊಳತಿ, ಆಟೋದಾಗಿರೋ ಹುಡುಗಿನ ವೀರೇಶ್ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ರೋಡ್ ರೋಮಿಯೋಗಳ ಗಲಾಟೆ ಯಾಕೆ ಗಲಾಟೆ ಆಯ್ತು? ಇವರಿಬ್ರು ಮೊದಲೇನೋ ಎಲ್ಲರನ್ನು ಚುಡಾಯಿಸ್ಕೊಂಡು ಹೋಗ್ತಾ ಇದ್ರಂತೆ, ಏಕಾಏಕಿ ಅವರಿಬ್ಬರ ನಡುವೆನೆ ಗಲಾಟೆ ಆಗೋದಕ್ಕೆ ಕಾರಣ ಏನು ಮತ್ತು ಇದರ ಕಾನೂನಾತ್ಮಕ ಪ್ರಕ್ರಿಯೆ ಎಲ್ಲಿವರೆಗೆ ಬಂದಿದೆ? ಪ್ರಣೋತ್, ಏನಂದ್ರೆ ಹಾವೇರಿ ಜಿಲ್ಲೆಯಲ್ಲಿ ಏನು ಈ ಒಂದು ಪುಂಡಾಟಿಕೆ ಸಾಕಷ್ಟು ದಿನಗಳಿಂದ ನಡೀತಾನೆ ಇತ್ತು ಅಂತ ಕೂಡ ಮಾಹಿತಿ ಇತ್ತು. ಇದಾಗೆ ನಿನ್ನೆ ಸಂಜೆ ವೇಳೆ ಈ ಒಂದು ಘಟನೆ ನಡೆದಿರುವಂತದ್ದು. ಅಂದ್ರೆ ಆ ಕಾಲೇಜು ಬಿಟ್ಟ ಅಲ್ಲಿ ಆ ಬಸವೇಶ್ವರನಲ್ಲಿರ್ತಕ್ಕಂಥ ಎರಡು ಪ್ರಮುಖವಾದಂತ ಶಾಲಾ ಕಾಲೇಜುಗಳಿವೆ. ಆ ಕಾಲೇಜುಗಳು ಬಿಟ್ಟ ನಂತರ ಈ ಪುಂಡಾಟಿಕೆ ಯುವಕರು ಏನಿದ್ದಾರೆ ಬೈಕ್ ಮೇಲೆ ಕುಡಿದುಕೊಂಡು ಯುವತಿಯರನ್ನ ಹುಡುಗಿಯರನ್ನ ಚುಡಾಯಿಸ್ಕೊಂಡು ಬರ್ತಾ ಇದ್ರು ಅನ್ನೋ ಮಾಹಿತಿಯನ್ನು ಕೂಡ ಸ್ಥಳೀಯರು ಹೇಳ್ತಾ ಇದ್ರು. ಜೊತೆಗೆ ಅಲ್ಲಿ ಲಯನ್ಸ್ ಸ್ಕೂಲ್ ಬಳಿ ಬಂದಾಗ ಇವರು ಗುಂಪು ಏನಿದೆ, ಗುಂಪಲ್ಲೇ ಸಾಕಷ್ಟು ಒಂದು ಮಾತಿಗೆ ಮಾತು ಬೆಳೆದು ಹೊಡೆದಾಟ ಮಾಡ್ಕೊಂಡಿದ್ದಾರೆ. ಬೇಲಿಯಲ್ಲಿ ಒಬ್ಬ ಯುವಕನನ್ನ ಹೆಚ್ಚಾಕಿ ಹೊಡಿತಾರೆ. ಅದಾದ ನಂತರ ಅಲ್ಲಿರ್ತಕ್ಕಂಥ ಸ್ಥಳೀಯರೆಲ್ಲರೂ ಕೂಡ ಆತನನ್ನ ರಕ್ಷಣೆಗೆ ಮುಂದಾಗ್ತಾರೆ. ಅಂತ ಸಂದರ್ಭದಲ್ಲಿ ಕೂಡ ಅಲ್ಲಿರ್ತಕ್ಕಂಥ ಸ್ಥಳೀಯರ ವಿಡಿಯೋ ಚಿತ್ರೀಕರಣ ಮಾಡಿರುವಂತದ್ದು. ಅಂದ್ರೆ ಈ ಯುವಕರ ಪುಂಡಾಟಿಕೆ ಸಾಕಷ್ಟು ದಿನಗಳಿಂದ ನಡೀತಾನೆ ಇದೆ ಅನ್ನೋ ಮಾಹಿತಿಯನ್ನು ಕೂಡ ಸ್ಥಳೀಯರು ಹೇಳ್ತಾ ಇದ್ದಾರೆ. ಆದ್ರೆ ಪೊಲೀಸರು ಒಂದು ಸಂಜೆ ವೇಳೆ ಅಥವಾ ಬೆಳಗಿನ ಜಾವ ಕಾಲೇಜ್ಗೆ ಹೋಗುವಂತ ಒಂದು ವೇಳೆ ಅಲ್ಲಿ ಬಂದೋಬಸ್ತನ್ನ ನಿಯೋಜಿಸಬೇಕಾಗುತ್ತೆ. ಯಾಕಂದ್ರೆ ಇಂಥ ಪುಂಡಾಟಿಕೆ ಯುವಕರು ಯುವತಿಯರ ಮೇಲೆ ಅಥವಾ ಮಕ್ಕಳ ಮೇಲೆ ಏನಾದ್ರು ಸಣ್ಣ ಪುಟ್ಟ ಕೃತ್ಯಗಳನ್ನ ಮಾಡಿದ್ರು ಕೂಡ ಸಾಕಷ್ಟು ಗಂಭೀರವಾದಂತಹ ವಿಚಾರ ಆಗುತ್ತೆ. ಹೀಗಾಗಿ ಅಲ್ಲಿರ್ತಕ್ಕಂಥ ಸ್ಥಳೀಯರು ಸಾಕಷ್ಟು ಗಂಭೀರ ಆರೋಪವನ್ನು ಮಾಡ್ತಾ ಇದ್ರು. ಇವರು ಪದೇ ಪದೇ ಇದೇ ರೀತಿಯಾಗಿ ಇಲ್ಲಿ ಗಲಾಟೆಯನ್ನು ಬಂದ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಆದ್ರೆ ಸ್ಥಳೀಯ ಪೊಲೀಸರು ಕೂಡ ಈ ಬಗ್ಗೆ ಎಚ್ಚೆತ್ತುಕೊಂಡು ಅಲ್ಲಿ ಸ್ಥಳೀಯ ಒಂದು ಬಂದೋಬಸ್ತನ್ನ ನಿಯೋಜನೆ ಮಾಡಬೇಕಾಗುತ್ತೆ. ಆದ್ರೆ ಈ ನಿನ್ನೆ ನಡೆಯುವಂತ ಗಲಾಟೆಯಲ್ಲಿ ಯಾವ ಯುವಕರು ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ಈಗಾಗಲೇ ಪತ್ತೆ ಹಚ್ಚಿ ಆ ಯುವಕರಿಗೆ ಏನು ಪಾಠ ಕಲಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಶಾಲಾ ಕಾಲೇಜುಗಳ ಮುಂದಿನ ಈ ರೀತಿಯಾಗಿ ನಡೆದ್ರೆ ಜನಸಾಮಾನ್ಯರು ಓಡಾಡುವಂತ ಪರಿಸ್ಥಿತಿ ಹೇಗೆ ಅನ್ನೋದು ಕೂಡ ಸಾರ್ವಜನಿಕರು ಒಂದು ಪ್ರಶ್ನೆ ಮಾಡ್ತಾ ಇರುವಂತದ್ದು ಒಂದ್ ಕಡೆ. ಆದ್ರೆ ಇನ್ನೊಂದು ಈ ಯುವಕರ ಗುಂಪೇನಿದೆ, ಇದು ಯಾರು ಅನ್ನೋದು ಪತ್ತೆ ಮಾಡ್ಬೇಕಾಗಿರುವಂತದ್ದು ಇನ್ನು ಪ್ರಣೋತ್. ಓಕೆ, ಥ್ಯಾಂಕ್ ಯು ವೀರೇಶ್ ಮಾಹಿತಿಗೆ.